ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಕನ್ಯಾ ರಾಶಿಯವರಿಗೆ ದುರಾದೃಷ್ಟ ತರುವ ಬಣ್ಣ ಯಾವುದು, ಅದೃಷ್ಟ ಕೊಡುವ ಬಣ್ಣ ಯಾವುದು, ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರ್ತಿದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಎಲ್ಲ ವಿಧವಾದಂಥ ವೀಡಿಯೋಸ್ ಬರುತ್ತೆ, ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋ. ಹಾಗೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಖಂಡಿತವಾಗ್ಲೂ ರಾಶಿ ನಕ್ಷತ್ರನ ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಹಾಗೆ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತದೆ, ಅದನ್ನು ಪ್ರೆಸ್ ಮಾಡಿ, ಆಲ್ ಅಂತ ಬರ್ತದೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಆಧ್ಯಾತ್ಮಿಕಕ್ಕೆ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಏನು ಪ್ರಶ್ನೆ ಇದು ಕೂಡ ಕೇಳಬಹುದು. ಹಾಗೆಯೇ ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಅಂತವರು ಕೂಡ ಕೇಳಬಹುದು. ಆದರೆ ನಿಮ್ಮ ಸಮಸ್ಯೆಯನ್ನು ಡೀಟೇಲಾಗಿ ಬರೆದು ಕಳುಹಿಸಿ. ಖಂಡಿತವಾಗ್ಲೂ ನಾನು ಉತ್ತರಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಹಾಗೂ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ನಿಮ್ಮ ಒಂದು ಕೆಲವರು ಏನು ಮಾಡ್ತಾರೆ, ಡೇಟ್ ಆಫ್ ಬರ್ತ್ ಮಾತ್ರ ಹಾಕ್ತಾರೆ, ಏನು ಅಂತ ಹೇಳೋದಿಲ್ಲ. ನಿಮ್ಮ ಸಮಸ್ಯೆ ಪ್ರೆಸೆಂಟ್ ಏನು ಸಮಸ್ಯೆ ಇದೆ ಅದನ್ನು ಬರೆದು ಡೀಟೇಲಾಗಿ ಬರೆದು ಕಳಿಸಿ. ಇಲ್ಲಾಂದರೆ ಒಂದು 2 ಲೈನ್ಸ್ ಅಲ್ಲಾದರೂ ಬರೆದು ಕಳಿಸಿ. ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಪ್ರತಿಯೊಂದು ಬಣ್ಣಕ್ಕೂ ಅದರದ್ದೇ ಆದ ವಿಶೇಷ ಮಹತ್ವ. ಪ್ರತಿ ವ್ಯಕ್ತಿಯ ಜೀವನದಲ್ಲಿ ಬಣ್ಣಗಳಿಗೆ ಪ್ರಮುಖವಾದ ಸ್ಥಾನ. ನೀವು ಕನ್ಯಾ ರಾಶಿಯವರಾಗಿದ್ದರೆ ನಿಮ್ಮ ಅದೃಷ್ಟದ ಬಣ್ಣ ಯಾವುದು, ದುರಾದೃಷ್ಟಕರ ಬಣ್ಣ ಯಾವುದು? ಗ್ರಹಗಳಂತೆ ಬಣ್ಣಗಳು ಸಹ ನಮ್ಮ ಜೀವನವನ್ನು ತೆರೆಗಲಿಕ್ಕಾಗಿಸುವ ಶಕ್ತಿನ ಹೊಂದಿರುವಂಥದ್ದು. ನೀವು ಕೆಲವು ಬಣ್ಣಗಳನ್ನು ಧರಿಸಿದಾಗ ಸ್ವಲ್ಪ ವಿಭಿನ್ನವಾಗಿ ಹೊಳೆಯುತ್ತೀರಿ ಅಂತ ನೀವು ಗಮನಿಸಿರಬಹುದು. ನೀವು ಧರಿಸುವ ಬಣ್ಣಗಳು ನಿಮ್ಮ ದಿನ ಎಷ್ಟು ಕತ್ತಲೆ ಅಥವಾ ಹೊಳೆಯುತ್ತದೆ ಎಂಬುದರೊಂದಿಗೆ ಸಂಬಂಧ ಹೊಂದಿದೆ. ಗ್ರಹಗಳ ಬಗ್ಗೆ ಹೇಳುವುದಾದರೆ ಜ್ಯೋತಿಷ್ಯದಲ್ಲಿ ಏನು ಪ್ರತಿಯೊಂದು ಗ್ರಹ ಕೂಡ ಕೆಲವು ಬಣ್ಣಗಳೊಂದಿಗೆ ಸಂಬಂಧ ಹೊಂದಿರುವಂಥದ್ದು. ಕೆಲವು ಬಣ್ಣಗಳು ನಿಮ್ಮನ್ನು ಹೇಗೆ ಹೆಚ್ಚು ಹೊಳೆಯುವಂತೆ ಮಾಡುತ್ತೆ, ಇನ್ನು ಇತರ ಬಣ್ಣಗಳು ನಿಮ್ಮ ನೋಟವನ್ನು ಮಂದವಾಗಿಸುತ್ತೆ. ಬಹುಶಃ ಕೆಲವು ಜನರಿಗೆ ಕಿತ್ತಳೆ ಬಣ್ಣದಂಥ ಬಣ್ಣಗಳು ಸರಿಯಾಗಿರಬಹುದು, ಆದರೆ ಇತರರಿಗೆ ನೇರಳೆ ಬಣ್ಣ ಸರಿ ಹೊಂದಬಹುದು. ಆದರೆ ಬಣ್ಣಗಳ ವಿಷಯಕ್ಕೆ ಬಂದಾಗ ಜ್ಯೋತಿಷ್ಯದಲ್ಲಿ ಕೆಲವು ನಿಯಮಗಳನ್ನು ಹೇಳಲಾಗುತ್ತೆ. ಕನ್ಯಾ ರಾಶಿಗೆ ಪ್ರತಿಯೊಂದು ಬಣ್ಣ ಅದೃಷ್ಟ ಪರಿಪೂರ್ಣವೆಂದು ತೋರಿದರೂ ಕೂಡ ಜ್ಯೋತಿಷ್ಯದ ಪ್ರಕಾರ ಅದು ನಿಜವಲ್ಲ. ಕನ್ಯಾ ರಾಶಿಯವರಿಗೆ ದುರಾದೃಷ್ಟಕರ ಮತ್ತು ಅದೃಷ್ಟದ ಬಣ್ಣಗಳು ಯಾವುವು? ಈ ಬಣ್ಣಗಳಿಂದ ಕನ್ಯಾ ರಾಶಿಯವರಿಗೆ ಅದೃಷ್ಟ ನೀಲಿ ಬಣ್ಣ. ಕನ್ಯಾ ರಾಶಿಯವರಿಗೆ ಅದೃಷ್ಟದ ಬಣ್ಣಗಳ ಪಟ್ಟಿಯಲ್ಲಿ ಮೊದಲನೇದು ನೀಲಿ. ನೀಲಿ ಬಣ್ಣ ಶಾಂತ ಪ್ರಶಾಂತತೆಯ ಪ್ರತೀಕ. ನೀಲಿ ಬಣ್ಣ ವಿಶ್ವದ ಅತ್ಯಂತ ನೆಚ್ಚಿನ ಬಣ್ಣ. ಅನೇಕ ಜನರ ಮೊದಲ ಆಯ್ಕೆ ನೀಲಿ ಬಣ್ಣ. ನೀಲಿ ಬಣ್ಣದ ಉಪಸ್ಥಿತಿ ಒಬ್ಬ ವ್ಯಕ್ತಿಯನ್ನು ಹೆಚ್ಚು ಉತ್ಪಾದಕ ಮತ್ತು ತನ್ನ ಗುರಿಗಳತ್ತ ಒಲವು ಮೂಡುವಂತೆ ಮಾಡುತ್ತೆ. ಇದು ಯಾವುದೇ ಮಾನಸಿಕ ಒತ್ತಡ ಅಥವಾ ಚಿಂತೆಗಳಿಂದ ಮುಕ್ತಿ ನೀಡುತ್ತೆ. ಹಾಗೆ ನಿಮ್ಮ ಮಾನಸಿಕ ಶಾಂತಿಯನ್ನು ಕೂಡ ಹೆಚ್ಚಿಸುತ್ತೆ. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಬಿಳಿ ಬಣ್ಣ. ಬಿಳಿ ಬಣ್ಣ ಕೂಡ ನಿಮಗೆ ಅದೃಷ್ಟ ತರುವಂಥದ್ದು. ಸಂವಹನದ ವಿಷಯಕ್ಕೆ ಬಂದಾಗ ಕನ್ಯಾ ರಾಶಿಯವರನ್ನು ಪರಿಣಿತರು ಅಂತ ಹೇಳಲಾಗುತ್ತೆ. ಬಿಳಿ ಬಣ್ಣ ನಿಮ್ಮ ಮನಸ್ಸಿನಲ್ಲಿನ ಎಲ್ಲ ಅನಗತ್ಯ ಆಲೋಚನೆಗಳನ್ನು ದೂರ ಮಾಡುವುದು, ನಿಮ್ಮ ಆಲೋಚನೆಗಳನ್ನು ಗ್ರಹಿಸಲು ಸಹಾಯ ಮಾಡುತ್ತೆ ಬಿಳಿ ಬಣ್ಣ. ಹಾಗೆಯೇ ಕನ್ಯಾ ರಾಶಿಯವರ ಈ ನೆಚ್ಚಿನ ಬಣ್ಣವನ್ನು ಧರಿಸುವುದು ನಿಮ್ಮ ಮನಸ್ಸಿನ ನೋವುಗಳನ್ನಾಗಿರ್ಬೋದು, ನಿಮ್ಮ ಎಲ್ಲ ಚಿಂತೆಗಳನ್ನು ವಿದಾಯ ಹೇಳುವಂತೆ ಮಾಡುತ್ತೆ. ಬಣ್ಣದ ಜ್ಯೋತಿಷ್ಯದ ಪ್ರಕಾರ ಬಿಳಿ ಬಣ್ಣ ನಿಮ್ಮ ಮನಸ್ಸನ್ನು ಮಾತ್ರವಲ್ಲದೆ ನಿಮ್ಮ ಆತ್ಮವನ್ನು ಕೂಡ ಶಾಂತಗೊಳಿಸುತ್ತೆ. ಇನ್ನು ಹಸಿರು ಬಣ್ಣ ಕೂಡ ನಿಮಗೆ ಅದೃಷ್ಟ ತರುವಂಥದ್ದು. ಹಸಿರು ಬಣ್ಣ ಕೂಡ ಪರಿಪೂರ್ಣತವಾದಿಗಳಾದ ಕನ್ಯಾ ರಾಶಿಯವರಿಗೆ ಶಕ್ತಿಯ ಬಣ್ಣವಾಗಿ ಕಾರ್ಯನಿರ್ವಹಿಸುತ್ತೆ. ಬುಧ ಗ್ರಹ ಕನ್ಯಾ ರಾಶಿಯವರಿಗೆ ಹಸಿರು ಬಣ್ಣಕ್ಕೆ ಸಂಬಂಧಿಸಿದ ಬುದ್ಧಿವಂತಿಕೆ ಸಂವಹನವನ್ನು ಆಶೀರ್ವದಿಸುವಂಥ ಬುಧ ಗ್ರಹ ಕನ್ಯಾ ರಾಶಿಯವರ ಗ್ರಹಾಧಿಪತಿ. ಕನ್ಯಾ ರಾಶಿಯವರಿಗೆ ಹಣವನ್ನು ಆಕರ್ಷಿಸುವ ಅದೃಷ್ಟದ ಬಣ್ಣಗಳಲ್ಲಿ ಒಂದಾದ ಹಸಿರು ಬಣ್ಣ ಅದೃಷ್ಟ, ಸಂಪತ್ತು, ಆರ್ಥಿಕ ಸಮೃದ್ಧಿಯ ಶಕ್ತಿಯನ್ನು ಕೂಡ ನೀಡುವಂಥದ್ದು. ಇದು ಮಾತ್ರವಲ್ಲ, ನಿಮ್ಮ ಮುಂದಿನ ಹೆಜ್ಜೆಯ ಬಗ್ಗೆ ಕೂಡ ನಿಮಗೆ ಏನೂ ತಿಳಿಯದಿದ್ದರೂ ಕೂಡ ಈ ಕನ್ಯಾ ರಾಶಿಯವರ ನೆಚ್ಚಿನ ಬಣ್ಣದ ಸಹಾಯವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಬಹುದು. ಹಸಿರು ನಿಮಗೆ ಯಶಸ್ಸಿನ ಏನೇನು ಏರಲು ಸುಲಭಗೊಳಿಸುತ್ತೆ, ಮುಂಬರುವ ಸವಾಲುಗಳನ್ನು ದಿಟ್ಟ ವಿಧಾನದಿಂದ ಎದುರಿಸಲು ಸಹಾಯ ಮಾಡುತ್ತೆ. ಹಾಗೆಯೇ ಚಾಕ್ಲೇಟ್ ಬ್ರೌನ್ ಕೂಡ ನಿಮಗೆ ಅದೃಷ್ಟ ತರುವಂಥದ್ದು. ಕನ್ಯಾ ರಾಶಿ ಮತ್ತು ಚಾಕ್ಲೇಟ್ ಕಂದು ಬಣ್ಣದ ನಡುವೆ ಮಣ್ಣಿನ ಅಂಶ ಸಾಮಾನ್ಯವಾದುದು ವಿಷಯವಾಗಿದೆ. ಭೂಮಿಯ ಚಿಹ್ನೆ ಆಗಿರುವುದರಿಂದ ಕನ್ಯಾ ರಾಶಿಯವರಿಗೆ ಯಾವಾಗಲೂ ಗೊಂದಲಮಯ ಸಂದರ್ಭಗಳಲ್ಲಿ ಶಾಂತವಾಗಿರಲು ಪ್ರಯತ್ನಿಸುವಂಥದ್ದು. ಆದರೆ ಭೌತಿಕ ವಸ್ತುಗಳ ಮೇಲಿನ ಇವರ ಪ್ರೀತಿಯನ್ನು ಯಾರೂ ಅಲ್ಲಿಗಳೆಯಲು ಸಾಧ್ಯವಿಲ್ಲ. ಈ ಬಣ್ಣ ಕನ್ಯಾ ರಾಶಿಯವರು ಸಮತೋಲಿತ ಜೀವನವನ್ನು ನಡೆಸುವಂತೆ ಮಾಡುತ್ತೆ. ಕನ್ಯಾ ರಾಶಿಯ ಅದೃಷ್ಟದ ಬಣ್ಣವನ್ನು ಧರಿಸುವುದರಿಂದ ಆತ್ಮೀಯತೆ, ಸಹಾನುಭೂತಿ ಮತ್ತು ವಾತ್ಸಲ್ಯದ ಭಾವನೆಯನ್ನು ಹೆಚ್ಚು ಮಾಡುವಂತೆ ಮಾಡುತ್ತೆ. ಇದು ಇವರು ಸಂಬಂಧಗಳ ಬಗ್ಗೆ ಹೆಚ್ಚು ಗಮನ ಹರಿಸುವಂತೆ ಮಾಡುತ್ತೆ. ಈ ಬಣ್ಣ ವ್ಯಕ್ತಿಯ ಪ್ರೀತಿ ಮತ್ತು ಕುಟುಂಬ ಜೀವನವನ್ನು ಸಂತೋಷಮಯವಾಗಿಸುತ್ತೆ. ಪ್ರೇಮ ಸಂಬಂಧಗಳನ್ನು ಬಲಪಡಿಸಲು ಈ ಬಣ್ಣವನ್ನು ಬಳಸಬಹುದು. ಹಾಗೆಯೇ ಕನ್ಯಾ ರಾಶಿಯ ಶಕ್ತಿಯ ಮೇಲೆ ದುರಾದೃಷ್ಟಕರ ಬಣ್ಣಗಳ ಪ್ರಭಾವ ಹೀಗಿವೆ. ಅದು ನೇರಳೆ. ಇತರರು ದುಬಾರಿ ಮತ್ತು ಶಕ್ತಿಯುತವಾಗಿ ಕಾಣಲು ನೇರಳೆ ಬಣ್ಣವನ್ನು ಧರಿಸಿದರೆ ಕನ್ಯಾ ರಾಶಿಯವರು ಈ ಬಣ್ಣದಿಂದ ಆದಷ್ಟು ದೂರವಿರಬೇಕು. ಏಕೆಂದರೆ ಇದು ಕನ್ಯಾ ರಾಶಿಯವರ ಶಕ್ತಿಯನ್ನು ಅಸಮತೋಲನಗೊಳಿಸುತ್ತೆ ಮತ್ತು ಇವರ ಗುರಿಗಳು ಮತ್ತು ಮಹತ್ವಾಕಾಂಕ್ಷೆಗಳಿಂದ ವಿಚಲಿತರನ್ನಾಗಿ ಮಾಡುತ್ತೆ. ನೇರಳೆ ಬಣ್ಣ ಕೆಟ್ಟ ದೃಷ್ಟಿಯನ್ನು ಆಕರ್ಷಿಸುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಗೆ ಬಾಗಿಲು ತೆರೆಯುತ್ತೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಅನಗತ್ಯ ಸಮಸ್ಯೆಗಳಿಂದ ದೂರವಿರಲು ನೀವು ಬಯಸಿದರೆ ಈ ದುರಾದೃಷ್ಟಕರ ಬಣ್ಣದಿಂದ ದೂರವಿರಿ. ಅಂದರೆ ನಿಮ್ಮ ರಾಶಿಗೆ ಹಾಗೆ ಬರುವಂಥದ್ದು ಅಲ್ಲ ನೇರಳೆ ಬಣ್ಣ. ಮತ್ತು ಇನ್ನೊಂದು ಕೆಂಪು.
ಸಾಮಾನ್ಯವಾಗಿ ಕೆಂಪು ಬಣ್ಣ ಅಪಾಯ ಮತ್ತು ಬೆದರಿಕೆಯೊಂದಿಗೆ ಸಂಯೋಜಿಸುವಂಥದ್ದು. ವೈದಿಕ ಜ್ಯೋತಿಷ್ಯ ಮಾತ್ರವಲ್ಲ, ಪಾಶ್ಚಿಮಾತ್ಯ ಮತ್ತು ಚೀನಿ ಜ್ಯೋತಿಷ್ಯ ಕೂಡ ಅಪಾಯಕಾರಿ ಬಣ್ಣ ಅದರೊಂದಿಗೆ ಹೊಂದಿರುವ ನಕಾರಾತ್ಮಕ ಕಂಪನದ ಬಗ್ಗೆ ಸುಳಿವು ನೀಡುತ್ತೆ. ಈಗಾಗಲೇ ನಾನು ಕೆಂಪು ಬಣ್ಣದ ಬಗ್ಗೆ ಹೇಳಿದ್ದೇನೆ, ಫೆಂಗ್ಶುಯಿಯಲ್ಲಿ ಏನಿದೆ ಅಂತ. ಈ ಬಣ್ಣ ನಿಮ್ಮ ಸೃಜನಶೀಲ ಭಾಗವನ್ನು ಗೊಂದಲಗೊಳಿಸುತ್ತೆ. ನಕಾರಾತ್ಮಕ ಶಕ್ತಿಗಳಿಂದ ವ್ಯವಹರಿಸಲು ನಿಮಗೆ ಅನುವು ಮಾಡಿಕೊಡುತ್ತೆ. ಅದಕ್ಕೆ ಆದಷ್ಟು ಕನ್ಯಾ ರಾಶಿಯವರು ಆಗಿರ್ಬೋದು, ಬೇರೆ ರಾಶಿಯವರು ಕೂಡ ಆಗಿರ್ಬೋದು. ಎಸ್ಪೆಷಲಿ ಕನ್ಯಾ ರಾಶಿಯವರಿಗೆ ಯಾವುದು ಅದೃಷ್ಟ ತರುವಂಥ ಬಣ್ಣ ಹೇಳಿದ್ದೀನಿ, ಯಾವುದು ದುರಾದೃಷ್ಟ, ನೇರಳೆ ಮತ್ತು ಕೆಂಪನ್ನು ಯಾವತ್ತೂ ಉಪಯೋಗಿಸಬೇಡಿ. ಅದನ್ನು ಇಷ್ಟರವರೆಗೆ ಉಪಯೋಗಿಸಿದರೆ ಇನ್ನು ಕಡಿಮೆ ಮಾಡಿ, ಅವನು ಬಣ್ಣಗಳನ್ನು 2 ಬಣ್ಣಗಳನ್ನು ಆದಷ್ಟು ಕಮ್ಮಿ ಮಾಡಿ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು.